of cook. ಫ್ರೆಂಡ್ಸ್, ನಾನಿವತ್ತು ಒಂದು ಸ್ವೀಟ್ ಡಿಶ್ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಡಿಲಿಷಿಯಸ್ ಆಗಿರುತ್ತೆ. ಕ್ಯಾರೆಟ್ ಕಸ್ಟರ್ಡ್ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 2 ಗ್ರೇಟೆಡ್ ಕ್ಯಾರೆಟ್ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನೀವು ಅಷ್ಟು ತಗೊಳ್ಬೋದು. ಮತ್ತು ಆಲ್ಮಂಡ್ಸ್ ತಗೊಂಡಿದ್ದೀನಿ, ಅದು ನಿಮಗೆ ಎಷ್ಟು ಬೇಕು ಡ್ರೈ ಫ್ರೂಟ್ಸ್ ಅಷ್ಟು ತಗೊಳ್ಬೋದು. ಮತ್ತು ಕ್ಯಾಶ್ಯೂ, ಪಿಸ್ತಾ ಮತ್ತು ಡ್ರೈ ಗ್ರೇಪ್ಸ್ ಇಷ್ಟು ನಾನು ತಗೊಂಡಿದ್ದೀನಿ. ಇಲ್ಲಿ ಬೇಕರ್ಸ್ದು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಬೇಕರ್ಸ್ದು ವೆನಿಲಾ ಎಸೆನ್ಸ್ ಕೂಡ ತಗೊಂಡಿದ್ದೀನಿ. ನಾನು ವೆನಿಲಾ ಕಸ್ಟರ್ಡ್ ಪೌಡರ್ ತಗೊಂಡಿರೋದ್ರಿಂದ ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಿಲ್ಕ್ ನಮಗೆ ಎಷ್ಟು ಕ್ಯಾರೆಟನ್ನು ಬೇಯಿಸ್ಲಿಕ್ಕೆ ಬೇಕು ಮೆಷರ್ಮೆಂಟ್ ಅಷ್ಟು ಮಿಲ್ಕ್ ತಗೊಳ್ಬೇಕಾಗುತ್ತೆ. ಅದನ್ನು ಸರಿಯಾಗಿ ಒಂದಿಷ್ಟೇ ಮೆಷರ್ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗೆ ಶುಗರ್ಸ್ ಅಷ್ಟೇ, ನಮಗೆ ಎಷ್ಟು ಟೇಸ್ಟ್ ಬೇಕು ಅಷ್ಟಕ್ಕೆ ನಾವು ಶುಗರ್ ಆ್ಯಡ್ ಮಾಡ್ಬೋದು. ಯಾಕೆಂತ ಹೇಳಿದರೆ ನಾವು ಕಂಡೆನ್ಸ್ ಮಿಲ್ಕ್ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ, ಅದಕ್ಕೆ ಶುಗರ್ ನೋಡಿ ನೀವು ಹಾಕ್ಕೊಳ್ಬೋದು. ಇಲ್ಲಿ ಗೀ, ಅದು ಅಷ್ಟೇ ನಾನು ಫ್ರೈ ಮಾಡಲಿಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕ್ಯಾರೆಟ್ ಕಸ್ಟರ್ಡ್ ಮಾಡಲಿಕ್ಕೆ ಬೇಕಾಗಿರುವ ಮೇನ್ ಇಂಗ್ರೀಡಿಯೆಂಟ್ಸ್. ಈಗ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಫಸ್ಟ್ ಒಂದು 2 ಟೇಬಲ್ ಸ್ಪೂನಷ್ಟು ಗೀ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಬೋದು. ಇದರಲ್ಲಿ ನಾವು ಕ್ಯಾರೆಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ಲೇಮ್ ಮೀಡಿಯಮಲ್ಲೇ ಇಟ್ಕೊಳ್ಳಿ ಯಾವಾಗಲೂ. ಗೀ ಚೆನ್ನಾಗಿ ಮೆಲ್ಟ್ ಆಗಲಿ. ಈಗ ನಾನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಮೊದಲು ಈ ಡ್ರೈ ಫ್ರೂಟ್ಸನ್ನೆಲ್ಲ ಇದರಲ್ಲಿ ಫ್ರೈ ಮಾಡಿ ತೆಗೆದು ಒಂದು ಸೈಡ್ಗೆ ಇಟ್ಕೊಳ್ತೀನಿ. ನಾನು ಏನೆಲ್ಲ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಗ್ರೇಪ್ಸನ್ನು ಮಾತ್ರ ಲಾಸ್ಟಿಗೆ. ಈಗ ನೋಡಿ, ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಫ್ಲೇಮ್ ಯಾವಾಗಲೂ ಮೀಡಿಯಮಲ್ಲೇ ಇಟ್ಕೊಳ್ಳಿ. ಸ್ವೀಟ್ ಎಲ್ಲ ಬರ್ನ್ ಆದರೆ ಮತ್ತೆ ಅದು ಯೂಸ್ ಮಾಡಲಿಕ್ಕೆ ಚೆನ್ನಾಗಿರೋದಿಲ್ಲ. ಅದರ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಗೀಯಲ್ಲೇ ಫ್ರೈ ಮಾಡಬೇಕು. ನಿಮಗೆ ಗೀ ಸಾಲೋದಿಲ್ಲ ಅಂತ ಹೇಳಿದ್ರೆ ಪುನಃ ಆ್ಯಡ್ ಮಾಡ್ಬೋದು. ಆಯಿಲಲ್ಲೇ ಫ್ರೈ ಮಾಡಬೇಡಿ, ಯಾವಾಗಲೂ ಸ್ವೀಟನ್ನೆಲ್ಲ ಗೀಯಲ್ಲೇ ಫ್ರೈ ಮಾಡಿ. ಇದಕ್ಕೆ ಈಗ ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ, ತುಂಬ ಅಲ್ಲ, ಒಂದು ಪಿಂಚ್ ಅಷ್ಟು ಅಂತ ಹೇಳ್ತಾರಲ್ಲ ಅಷ್ಟು. ಈಗ ಶುಗರ್ ಹಾಕ್ತಾ ಇದ್ದೀನಿ. ಶುಗರ್ ಕ್ಯಾರಮಲ್ ಆಗದಾಗೆ ನೋಡ್ಕೊಳ್ಬೇಕು. ನೀವು ಸ್ವೀಟ್ ಮಾಡುವಾಗ ಯಾವಾಗಲೂ ಅದನ್ನು ಸ್ಟಿರ್ ಮಾಡ್ತಾ ಇರಬೇಕು, ಇಲ್ಲದೇ ಇದ್ದರೆ ಅದು ಬರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾನು ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಹೋಗ್ಬೋದು, ಎಷ್ಟು 2 ಕ್ಯಾರೆಟ್ಗೆ ನಾನು 1 ಕಪ್ಪಷ್ಟು ಮಿಲ್ಕ್ ತಗೊಂಡಿದ್ದೀನಿ. ಜಸ್ಟ್ ಅದು ಬೇಯಲಿಕ್ಕೆ ಬೇಕಾಗಿರೋಷ್ಟು ಮಿಲ್ಕ್ ತಗೊಂಡಿದ್ದೀನಿ. ಕ್ಯಾರೆಟ್ ತುಂಬ ಬೇಯಬೇಕು ಅಂತಲೂ ಇಲ್ಲ. ಈಗ ನೋಡಿ, ಅದು ಮಿಲ್ಕ್ ಎಲ್ಲ ಚೆನ್ನಾಗಿ ಅದರಲ್ಲಿ ಕ್ಯಾರೆಟ್ ಇದು ಬಾಯ್ಲ್ ಆಗ್ತಾ ಇದೆ.
ಇನ್ನು ಇದು ಡ್ರೈ ಆಗಬೇಕು. ಈಗ ನೋಡಿ, ಈಗ ಮಿಲ್ಕೆಲ್ಲ ತುಂಬ ಡ್ರೈ ಆಗಿದೆ. ಆಲ್ಮೋಸ್ಟ್ ಆಗ್ತಾ ಬಂತು. ಈಗ ಈ ಥರ ಇದು ಫುಲ್ ಡ್ರೈ ಆಗಿ ನಮಗೆ ಸಿಗಬೇಕು. ಕೇರ್ಫುಲ್ಲಾಗಿ ಸ್ಟರ್ ಮಾಡಬೇಕು. ನಿಮ್ಮ ಫ್ಲೇಮ್ ಯಾವಾಗಲೂ ಮೀಡಿಯಮಲ್ಲೇ ಇಟ್ಕೊಳ್ಳಿ, ಹೈಯಲ್ಲಿ ಇಡಬೇಡಿ. ನೀವು ಬೇಕಾದರೆ ಗೀ ಹಾಕ್ಬೋದು. ಈಗ ಅದು ಆಯಿತು, ಒಂದು ಸೈಡಲ್ಲಿ ಇಟ್ಕೊಳ್ತೀನಿ. ಈಗ ನಾನು ಇನ್ನೊಂದು ಸಾಸ್ ಪ್ಯಾನಲ್ಲಿ ನಾನು ಮಿಲ್ಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕಸ್ಟರ್ಡ್ ಮಾಡಲಿಕ್ಕೆ ಇರೋ ಮಿಲ್ಕ್ ನಾನು ತಗೊಂಡಿರೋದು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಈಗ ಇದನ್ನು ಚೆನ್ನಾಗಿ ಸ್ಟಿರ್ ಮಾಡಿ. ಈಗ ಇದಕ್ಕೆ ನಾನು ಶುಗರ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಆಗಲೇ ಕ್ಯಾರೆಟ್ಗೂ ಶುಗರ್ ಹಾಕಿದ್ದೀನಿ, ಅದಕ್ಕೆ ನಾನು ಇಲ್ಲೂ ಶುಗರ್ ಹಾಕುವಾಗ ನೋಡಿ ಹಾಕಿ ನೀವು. ಮತ್ತು ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ ಶುಗರ್ ಬ್ಯಾಲೆನ್ಸ್ ಆಗುತ್ತೆ, ಕಮ್ಮಿ ಆದರೂ ತೊಂದರೆ ಇಲ್ಲ. ಈಗ ನಾನು ಕಸ್ಟರ್ಡ್ ಪೌಡರನ್ನು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಕಸ್ಟರ್ಡ್ ಪೌಡರ್ ಇದು ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕು. ಇಲ್ಲದೇ ಇದ್ದರೆ ಅದು ಕೆಳಗಡೆ ಬರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫ್ಲೇಮ್ ಮೀಡಿಯಮಲ್ಲೇ ಇಟ್ಕೊಳ್ಳಿ. ನೋಡಿ, ಇದು ಸೈಡಲ್ಲೆಲ್ಲ ಅದು ಬಿಡ್ತಾ ಬರ್ತಾ ಇದೆ. ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಗೀ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ 2 ಟೇಬಲ್ ಸ್ಪೂನಷ್ಟು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಜಾಸ್ತಿ ಗೀ ಬೇಡ ಅಂತ ಹೇಳಿದರೆ 1 ಟೇಬಲ್ ಸ್ಪೂನ್ ಹಾಕಿ. ಈಗ ನಾನು ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಫ್ಯೂ ಡ್ರಾಪ್ಸ್ ಅಷ್ಟೇ, ಜಾಸ್ತಿ ಬೇಕು ಅಂತಿಲ್ಲ. ಇದಾಕಿ ಚೆನ್ನಾಗಿ ತಿರುಗಿಸ್ತಾ ಇರಿ. ಈಗ ನಾವು ಇಲ್ಲಿ ಕ್ಯಾರೆಟ್ ಮಿಕ್ಸ್ಚರ್ ಇದೆ ಅಲ್ವಾ, ಇದನ್ನು ನಾವು ಅದಕ್ಕೆ ಇದು ಕೂಲ್ ಆದಮೇಲೆ, ಕಸ್ಟರ್ಡ್ ಮಿಕ್ಸ್ಚರ್ ಕೂಲ್ ಆದಮೇಲೆ ಕ್ಯಾರೆಟನ್ನು ಹಾಕಬೇಕು. ಬಿಸಿಯಾಗಿದ್ದರೂ ಹಾಕಿದರೆ ಏನು ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಕೂಲ್ ಆದಮೇಲೆ ಹಾಕ್ತಾಯಿದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಬೇಕಾದರೆ ಈ ಮಿಕ್ಸ್ಚರನ್ನು ಇನ್ನೂ ಥಿಕ್ಕಾಗಿ ಮಾಡ್ಬೋದು. ಯಾಕೆಂತೇಳಿದರೆ ಕಸ್ಟರ್ಡ್ ಮಾಡುವಾಗ ನೀವು ಜಾಸ್ತಿ ಕಸ್ಟರ್ಡ್ ಪೌಡರ್ ಹಾಕಿದರೆ ಇದು ಇನ್ನೂ ಇದರ ಕನ್ಸಿಸ್ಟೆನ್ಸಿ ತುಂಬ ಥಿಕ್ ಬರುತ್ತೆ. ಈಗ ನಾನು ಲಾಸ್ಟಿಗೆ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ. ಈಗ ನಾನು ಕಂಡೆನ್ಸ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಯಾವತ್ತೂ ಕಂಡೆನ್ಸ್ ಮಿಲ್ಕನ್ನು ನೀವು ಗ್ಯಾಸ್ ಆಫ್ ಮಾಡಿದ ಮೇಲೇ ಹಾಕಿ, ಆಗನೇ ಅದರ ಟೇಸ್ಟ್ ಚೆನ್ನಾಗಿರೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನೀವು ಇನ್ನೂ ತಿಕ್ಕಬೇಕಾದ್ರೆ ಮಾಡ್ಬೋದು. ನಾನಿದು ಸ್ವಲ್ಪ ತಿನ್ನಾಗಿ ಮಾಡಿದ್ದೀನಿ. ಆಯಿತು, ಇದು ರೆಡಿಯಾಗಿದೆ. ಈಗ ಏನಿದೆ, ನಾವು ಆಗಲೇ ರೋಸ್ಟ್ ಮಾಡಿದ ಡ್ರೈ ನಟ್ಸ್ ಇದೆ, ಅದನ್ನೆಲ್ಲ ನೀವು ಈಗ ಇದರ ಮೇಲೆ ಆ್ಯಡ್ ಮಾಡಿ. ಈಗ ಇದು ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಇದನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು so much.